ನಮಸ್ಕಾರ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ರಾಮನ ಭಕ್ತ ಹನುಮಂತನನ್ನು ನಂಬಿದರೆ ಅವನು ಎಂದಿಗೂ ನಂಬಿದ ಭಕ್ತರ ಕೈ ಬಿಡುವುದಿಲ್ಲ ಎಂದು ಅವನ ಭಕ್ತರು ಅಚ್ಚಲವಾಗಿ ನಂಬುತ್ತಾರೆ. ಅವನ ಪೂಜೆಯನ್ನು ಮಂಗಳವಾರ ಹಾಗೂ ಶನಿವಾರ ಮಾಡಲಾಗುವುದು. ಹನುಮಂತನ ಭಕ್ತಿಯಿಂದ ಪೂಜಿಸಿದರೆ ಎಂಥ ಕಷ್ಟಗಳನ್ನು ಸಹ ಎದುರಿಸುವ ಶಕ್ತಿ ಅವನು ನೀಡುತ್ತಾನೆ ಎಂಬುದು ಅವನ ಭಕ್ತರ ನಂಬಿಕೆ. ಎಂಥದ್ದೇ ಕಷ್ಟ ಬಂದರೂ ಹನುಮಂತನನ್ನು ಭಕ್ತಿಯಿಂದ ನೆನೆದರೆ ಸಾಕು, ನಮ್ಮ ಸಮಸ್ಯೆಗಳು ದೂರವಾಗುವುದು. ಹನುಮನ ಆಶೀರ್ವಾದವನ್ನು ಪಡೆದುಕೊಂಡ ವ್ಯಕ್ತಿಗಳು ಅಥವಾ ಹನುಮನನ್ನು ಪೂಜಿಸುವ ಯಾವುದೇ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಎಂದಿಗೂ ಅಡೆತಡೆಗಳನ್ನು, ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಹನುಮನ ಆಶೀರ್ವಾದವನ್ನು ಪಡೆದ ವ್ಯಕ್ತಿಗಳನ್ನು ಯಾವ ಸಮಸ್ಯೆಗಳು, ದುಷ್ಟಶಕ್ತಿಗಳು ಮುಟ್ಟುವುದಿಲ್ಲ. ಹನುಮನನ್ನು ಆನಂದ ಕೊಡುವ ದೇವರು ಎಂದು ನಂಬಲಾಗಿದೆ. ಹನುಮನ ಈ 12 ಹೆಸರುಗಳನ್ನು ಜಪಿಸುವುದರಿಂದ ನಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ ಎನ್ನುವ ನಂಬಿಕೆ ಇದೆ. ಯಾರೂ ಸಹ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಲು ಇಷ್ಟಪಡುವುದಿಲ್ಲ. ಆದರೆ ನಮ್ಮ ಪಾಪಕರ್ಮಗಳು ನಮಗೆ ಸಮಸ್ಯೆಗಳನ್ನು ನೀಡುತ್ತಲೇ ಇರುತ್ತವೆ. ಹನುಮನನ್ನು ನಂಬಿದ ಭಕ್ತರು ಇನ್ನೂ ಚಿಂತಿಸಬೇಕಿಲ್ಲ. ನಿಮ್ಮ ಅಚಲವಾದ ಭಕ್ತಿಗೆ ಹನುಮ ಒಲಿಯುತ್ತಾನೆ. ಬೆಟ್ಟದಂಥ ಕಷ್ಟಗಳಿಂದ ಪಾರು ಮಾಡುತ್ತಾನೆ. ಸಾಮಾನ್ಯವಾಗಿ ನಾವು ದೇವರನ್ನು ನೆನೆಯುವಾಗ ಅಥವಾ ಪೂಜೆ ಮಾಡುವಾಗ ದೇವರ ಮುಂದೆ ಯಾವುದಾದ್ರೂ ಸಹ ನಮ್ಮ ಕೋರಿಕೆಯನ್ನು ಇಡುತ್ತೇವೆ. ನಾವು ನಮ್ಮ ಕೋರಿಕೆ ಈಡೇರಲು ಮಂತ್ರಗಳನ್ನು ಪಠಿಸುತ್ತೇವೆ, ಇಲ್ಲ ಕೆಲವು ನಾಮಸ್ಮರಣೆ ಜಪ ಮಾಡುತ್ತೇವೆ. ಓಂ ಹನುಮಾನ್, ಓಂ ಅಂಜನಿ ಸುತ, ಓಂ ವಾಯುಪುತ್ರ, ಓಂ ಮಹಾಬಲ, ಓಂ ರಾಮೇಷ್ಟ, ಓಂ ಫಾಲ್ಗುಣ ಸಖ, ಓಂ ಪಿಂಗಾಕ್ಷ, ಓಂ ಅಮಿತ ವಿಕ್ರಮ, ಓಂ ಉದಧಿಕ್ರಮನ್, ಓಂ ಸೀತಾಶೋಕ ವಿನಾಶನ, ಓಂ ಲಕ್ಷ್ಮಣ ಪ್ರಾಣದಾತ, ಓಂ ದಶಗ್ರೀವ ದರ್ಶನ. ನಿಮ್ಮ ಜಾತಕದಲ್ಲಿ ದೋಷಪೂರಿತ ಗ್ರಹಗಳ ಸಾಗಣೆಯಿಂದ ಉಂಟಾಗುವ ದುಷ್ಟ ಪರಿಣಾಮಗಳನ್ನು ಹನುಮನ ಪೂಜೆಯಿಂದ ದೂರ ಮಾಡಿಕೊಳ್ಳಬಹುದು. ಹನುಮನ ಪೂಜೆಯನ್ನು ಮಾಡುವ ಭಕ್ತನು ಆಧ್ಯಾತ್ಮಿಕವಾಗಿ ಪರಿಶುದ್ಧನಾಗಿರಬೇಕು. ಧೈರ್ಯ ಮತ್ತು ದೃಢ ನಿರ್ಧಾರವು ಭಗವಾನ್ ಹನುಮನ ಪೂಜೆಯ ಮೂಲಕ ನಾವು ಪಡೆದುಕೊಳ್ಳಬಹುದು. ಈ ಮೇಲೆ ನೀಡಲಾದ ಹನುಮನ 12 ಹೆಸರುಗಳನ್ನು ಜಪಿಸುವುದರಿಂದ ನಾವು ಬಾಡಾದಂತಹ ಶಕ್ತಿಯನ್ನು ಪಡೆದುಕೊಳ್ಳಬಹುದು. ಪೂಜಿಸುವಾಗ ಪ್ರತಿ ಬಾರಿಯೂ ಹನುಮಾನ್ ಚಾಲಿಸವನ್ನು, ಹನುಮನ ಮಂತ್ರವನ್ನು ಪಠಿಸುವುದು ಉತ್ತಮ. ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲಿಸ ಪಠಿಸಿದರೆ ತುಂಬ ಉತ್ತಮ. ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲಿಸವನ್ನು ಪಠಿಸಿದರೆ ಬೆಟ್ಟದಂಥ ಕಷ್ಟಗಳು ಕರಗುತ್ತವೆ. ಹಿಂದೂ ಧರ್ಮದಲ್ಲಿ ಹನುಮಾನ್ ಚಾಲಿಸವನ್ನು ಭಗವಾನ್ ಆಂಜನೇಯನ ಭಕ್ತಿಯ ಪಠಣವಾಗಿದೆ. ಹನುಮಾನ್ ಚಾಲಿಸದಲ್ಲಿ ಆಂಜನೇಯ ಸ್ವಾಮಿಯ ಮಹಿಮೆ, ಶಕ್ತಿಗಳು ಮತ್ತು ಗುಣಗಳನ್ನು ವರ್ಣಿಸಲಾಗಿದೆ. ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಾಂತಿ ಸಿಗುತ್ತವೆ ಮತ್ತು ಅವನು ಹನುಮಂತನ ಅನುಗ್ರಹಕ್ಕೆ ಪಾತ್ರನಾಗುತ್ತಾನೆ. ಹನುಮಾನ್ ಚಾಲಿಸವನ್ನು ರಾತ್ರಿ ಮಲಗುವ ಮುನ್ನ ಓದಿದರೆ ಅಥವಾ ಕೇಳಿದ ರೀತಿ ಪ್ರಯೋಜನಗಳಿವೆ. ಹನುಮಾನ್ ಚಾಲಿಸದಲ್ಲಿ ಹನುಮಂತನ ಶಕ್ತಿ ಮತ್ತು ಶೌರ್ಯವನ್ನು ವರ್ಣಿಸಲಾಗಿದೆ. ಆದ್ದರಿಂದ ರಾತ್ರಿ ಮಲಗುವ ಮೊದಲು ನಾವು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿ ಮತ್ತು ಭಯದಿಂದ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು ಮತ್ತು ಶಾಂತ ನಿದ್ರೆ ಮಾಡಬಹುದು. ಅದು ಮನಸ್ಸನ್ನು ಶಾಂತಗೊಳಿಸಿ ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹನುಮಂತನು ಧೈರ್ಯ ಮತ್ತು ಆತ್ಮವಿಶ್ವಾಸದ ಸಂಕೇತವಾಗಿದ್ದಾನೆ. ಅದು ಶನಿ ಗ್ರಹದ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ.
ನವಗ್ರಹಗಳಿಗೆ ಶಾಂತಿ ಸಿಗುತ್ತದೆ ಮತ್ತು ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ಭಗವಾನ್ ಹನುಮಂತನು ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ ಎಂದು ನಂಬಿಕೆ ಇದೆ. ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಿಕೆ ಇದೆ. ಶ್ರದ್ಧೆ, ಅಚಲವಾದ ವಿಶ್ವಾಸ ಬಹಳ ಮುಖ್ಯ. ಹನುಮನ ನಂಬಿದವರ ಕೈ ಬಿಡುವುದಿಲ್ಲ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.